ಮನಸ್ಸಲ್ಲಿ ಅಯ್ಯೋ ಇಷ್ಟು ಬೇಗ ಬೆಳಗ್ಗೆ ಆಯಿತಾ ಅಂತ ಬೈಕೊಂಡು ಎದ್ದು ಹೊರಗೆ ನೋಡುವಾಗ ಈ ಥರ ಒಂದು ದೃಶ್ಯ, ಫುಲ್ ಮಂಜು, ಒಳ್ಳೆ ಊಟಿ ಥರ ಇತ್ತು. ಅಲ್ಲಿಂದ ಮುಂದೆ ನೋಡಿದಾಗ ಒಂದು 2 ದಾಸವಾಳ ನಮ್ಮ ಗಿಡದಲ್ಲಿ ಬೆಳೆದದ್ದು, ಖುಷಿ ಆಯಿತು. ಸೊ ಒಂದು ಬ್ಲ್ಯಾಕ್ ಟೀ ಕುಡಿಯೋದೆ ನನ್ನ ದಿನ ಶುರುವಾಗೋದಿಲ್ಲ. ಹಾಗೆ ಬ್ಲ್ಯಾಕ್ ಟೀ ಕುಡಿದು ಒಂದು ಮಶ್ರೂಮ್ ಬಿರಿಯಾನಿ ಮಾಡುವ ಅಂತ ಇವತ್ತು ಹೊರಟದ್ದು. ಸಿಂಪಲಾಗಿ ಮನೆಯಲ್ಲಿ ಮಾಡುವಂಥ ಮಶ್ರೂಮ್ ಬಿರಿಯಾನಿ. ಇಲ್ಲಿ 1 ಕಪ್ ದೊಡ್ಡ ಏಲಕ್ಕಿ, 5 ಲವಂಗ, ಒಂದು 3 ಪೀಸ್ ಚಕ್ಕೆ ಕುಕ್ಕರಿಗೆ ಹಾಕಿದ್ದೇನೆ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿದ್ದೇನೆ. ತುಪ್ಪ ಇಷ್ಟಪಡೋರು ತುಪ್ಪ ಯೂಸ್ ಮಾಡ್ಬೋದು. ಒಂದು 3 ಪಲಾವ್ ಎಲೆ ಹಾಕಿ ಬಿಸಿಯಾದ ನಂತರ 3 ಈರುಳ್ಳಿ, 3 ಹಸಿಮೆಣಸಿನಕಾಯಿ, ಒಂದು 4 ಗಾಂಧಾರಿ ಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಪೇಸ್ಟ್ ರೆಡಿ ಮಾಡುವ. ಇಲ್ಲಿ ನಾನು 4 ಬೇಡಗಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಚಿಕ್ಕ ಶುಂಠಿ, ಒಂದು ಟೇಬಲ್ ಸ್ಪೂನಷ್ಟು ಏನು ಹೇಳ್ತೇವೆ ಅದಕ್ಕೆ, ಪುದೀನ ಸೊಪ್ಪು, ಆಮೇಲೆ ಒಂದು ಅರ್ಧ ಇಡಿಯಷ್ಟು ನಮ್ಮ ಕೈಯಲ್ಲಿ ಅರ್ಧ ಕಟ್ಟಲ್ಲ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಕೊತ್ತಂಬರಿ ಸೊಪ್ಪು ನಾನು ಮೊನ್ನೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ, ನಮ್ಮ ಗಾರ್ಡನಲ್ಲೇ ಬೆಳೆದದ್ದು, ತುಂಬ ಚೆನ್ನಾಗಿದೆ ಫ್ಲೇವರು. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ 2 ಟೊಮೆಟೊ, ದೊಡ್ಡ ಸೈಜ್ ಟೊಮೆಟೊ ಆಯಿತಾ, ಚಿಕ್ಕದಾದರೆ 3 ಹಾಕಿ, ಇದು ತುಂಬ ದೊಡ್ಡ ಸೈಜ್ ಟೊಮೆಟೊ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಯಾವ ವಸ್ತು ಹಾಕಲಿ ಬೇಯಲಿಕ್ಕೆ ಅದೊಂದು 2 ನಿಮಿಷ ಆದರೂ ಚೆನ್ನಾಗಿ ಬಾಡಿಸಿದ ಮೇಲೆ ಇನ್ನೊಂದು ವಸ್ತು ಸೇರಿಸಬೇಕಂತೆ. ಇದು ನನಗೆ ಯಾರೋ ಒಬ್ಬರು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದವರು ಹೇಳಿದ್ದು. ಆವಾಗಷ್ಟೇ ಅದರ ಟೇಸ್ಟ್ ಚೆನ್ನಾಗಿ ಬರೋದು ಅಂತ. ನೋಡಿ, ಅದು ಬೇಯ್ತಿರುವಾಗ ಪ್ಯಾರಲಲ್ಲಿ ಈ ಪೇಸ್ಟ್ ಕೂಡ ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ. ಸೊ ನಾವಿಲ್ಲಿ ಈ ಪೇಸ್ಟ್ ಸೇರಿಸುವ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಸೇರಿಸಿದ್ದೇನೆ ಅಷ್ಟೇ. ನೋಡಿ, ತಿಕ್ಕಾಗಿರ್ತದೆ ಈ ಪೇಸ್ಟ್. ಈ ಪೇಸ್ಟ್ ಇನ್ನು ಹಸಿ ಸ್ಮೆಲ್ ಹೋಗಬೇಕು, ಯಾಕಂದರೆ ಇಲ್ಲಿ ನಾವು ಹಸಿ ಸೊಪ್ಪುಗಳನ್ನ ಸೇರಿಸಿದ್ದೀವಿ. ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟ್ ಲೀವ್ಸ್, ಪುದೀನ ಸೊಪ್ಪು ಹಸಿ ಸೇರಿಸಿರೋದು, ಬಾಡಿಸಿಲ್ಲ. ಸೊ ಹಸಿ ವಾಸನೆ ಹೋಗುವವರೆಗೆ, ಅಂದರೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಈ ಥರ ಎಣ್ಣೆ ಬಿಟ್ಕೊಳ್ಳೋಕೆ ಒಂದು 4 ಮಿನಿಟ್ಸ್ ಆಗಿದೆ ನನಗೆ. ಜೊತೆಗೆ ಇಲ್ಲಿ ನಾನೊಂದು ಮ್ಯಾಗಿ ಕ್ಯೂಬ್ಸ್ ಸೇರಿಸ್ತಾ ಇದ್ದೇನೆ. ಮ್ಯಾಗಿ ಕ್ಯೂಬ್ಸ್ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಆಗ್ತದೆ. ನೋಡಿ, ಇದು ಹಬೆ ಹೊಡಿತಾ ಇದೆ ಕ್ಯಾಮರಾಗೆ. ಆ್ಯಕ್ಚುಲಿ ಒಂದು ಮ್ಯಾಗಿ ಕ್ಯೂಬ್ ಪ್ಯಾಕೆಟಲ್ಲಿ 2 ಪೀಸ್ ಇರ್ತದೆ. ಇದು ಬಿಸಿಗೆ ಮೆಲ್ಟ್ ಆಗ್ತದೆ, ನಾವೇನು ಹುಡಿ ಮಾಡಿ ಹಾಕೋ ನೆಸೆಸಿಟಿ ಇಲ್ಲ. ನಾವು 1-2 ಸಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ಮೆಲ್ಟಾಗಿ ಹೋಗ್ತದೆ. ನೋಡಿ, ಮ್ಯಾಗಿ ಕ್ಯೂಬ್ಸ್ ಹಾಕಿ ಒಂದು 2 ಮಿನಿಟ್ಸ್ ಆಯಿತು, ಎಲ್ಲ ಸ್ಮ್ಯಾಶ್ ಆಗಿದೆ ಆ್ಯಂಡ್ ಮಸಾಲೆ ಚೆನ್ನಾಗಿ ಬೆಂದಿದೆ. ಹಸಿ ಸ್ಮೆಲ್ ಇರಬಾರ್ದು. ನೋಡಿ, ಈಗ ನಾನು ಹಸಿ ಬಟಾಣಿ ಕಾಳು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲ, ಇದ್ದರೆ ಹಾಕೋಬಹುದು. ಹಸಿ ಬಟಾಣಿ ಕಾಳು ತುಂಬ ಚೆನ್ನಾಗಿರ್ತದೆ. ಇದು ಸೀಸನಲ್ಲಿ ಅಷ್ಟೇ ಸಿಗ್ತದೆ. ನಾನು ಸ್ವಲ್ಪ ಫ್ರೀಝರಲ್ಲಿ ಎತ್ತಿಟ್ಟಿರ್ತೇನೆ, 1-2 kg ಅಷ್ಟು ಬಿಡಿಸಿ. ಒಂದು 5-6 ತಿಂಗಳಾದರೂ ಏನೂ ಆಗೋದಿಲ್ಲ, ಫ್ರೆಶ್ ಆಗಿರ್ತದೆ. ಕೊನೆಗೆ ಈಗ ಮಶ್ರೂಮ್ ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಮಶ್ರೂಮ್ನ ನೀಟಾಗಿ ತೊಳೆದು ಪೀಸ್ ಮಾಡ್ಕೊಂಡಿರುವಂಥದ್ದು ಮಶ್ರೂಮ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡುವಾಗ ನಾವು ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಶ್ರೂಮು ಪುಡಿಯಾಗಿ ಹೋಗ್ತದೆ, ಇಲ್ಲ ಅಂದರೆ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೈಡಿಂದ. ನೋಡಿ, ಈ ಸೌಟು ಹಾಕುವಾಗಲೂ ಅಷ್ಟೇ, ನಾವು ಮಶ್ರೂಮ್ನ ತಲೆಯಲ್ಲಿ ಇಟ್ಕೊಂಡು ಸೌಟ್ ಹಾಕಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮಶ್ರೂಮ್ ಪುಡಿ ಆದರೆ ಚೆನ್ನಾಗಿರೋದಿಲ್ಲ. ಈಗ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಮಿಕ್ಕಿರೋ ಅರ್ಧ ಹಿಡಿ ಏನೋ ಕೊತ್ತಂಬರಿ ಸೊಪ್ಪಿದೆ, ಅದು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಬೆಳೆದಿರೋ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರ್ತದೆ ಫ್ಲೇವರು. ನಾನಿಲ್ಲಿ ಒಂದು 3 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ಅಕ್ಕಿ ಹಾಕ್ಕೊಳ್ತೀವಲ್ವ ಅದರ ಡಬ್ಬಲ್ ನೀರು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಶ್ರೂಮ್ ಜಾಸ್ತಿ ನೀರು ಬಿಟ್ಟರೆ 1/4 ಲೋಟ ಅಷ್ಟು ನೀರು ಕಡಿಮೆ ಮಾಡಬೇಕು. ಅಂದರೆ 3 ಲೋಟ ಹಾಕಿದರೆ 5-3/4 ಲೋಟ ಹಾಕಬೇಕು ಅಷ್ಟೇ. ಯಾಕಂದ್ರೆ ಮಶ್ರೂಮ್ ನೀರು ಬಿಟ್ಕೊಂಡಿಲ್ಲ ಅಂದರೆ 6 ಲೋಟ ನೀರು ಹಾಕ್ಕೊಳ್ಬೇಕು. ಆ್ಯಂಡ್ ಅದು ಕೆಲವು ಅಕ್ಕಿ ಮೇಲೆ ಡಿಫ್ರೆನ್ಸ್ ಇರ್ಬೋದು, ನಿಮಗೆ ಗೊತ್ತಿರ್ತದಲ್ಲ, ನೀವು ಅನ್ನ ಮಾಡುವಾಗ ಹೇಗೆ ಯೂಸ್ ಮಾಡ್ತೀರೋ ಅದೇ ಸೇಮ್. ನೋಡಿ, ಈಗ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಹಂತದಲ್ಲಿ ನಾವು ಖಾರ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಬೇಕು. ನೀರು ಹಾಕಿದ ಮೇಲೆ ಬೇಕಾದರೂ ಚೆಕ್ ಮಾಡ್ಬೋದು. ನಾನಿಲ್ಲಿ ನೋಡಿ ಸ್ವಲ್ಪ ನೀರು ತೆಗೆದು ಮಿಕ್ಸಿಗೆ ಹಾಕಿ ಆ ಮಸಾಲೆ ರುಬ್ಬಿರೋ ಮಿಕ್ಸಿದ್ದು ನೀರೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಸೇರಿಸಿ ನಾನು ಹೇಳ್ತಾ ಇರೋದು 6 ಲೋಟ ಅಂತ. 3 ಕಪ್ಗೆ 6 ಕಪ್ಪು ನೀರು ಅಂತ ಸೇರಿಸ್ತಿರೋದು. ಆ ಕಪ್ ಎಕ್ಸ್ಟ್ರಾ ನೀರು ಹಾಕಿದರೆ ಬಿರಿಯಾನಿ ಒಂಥರ ಮೆತ್ತಗೆ ಆಗ್ತದೆ. ನೋಡಿ, ಈ ನೀರು ಹಾಕುವಾಗ ನಾವು ಬಿರಿಯಾನಿಗಾಗಲಿ ಅಥವಾ ಪಲಾವ್ ಅಂತ ಏನೇ ರೈಸ್ ಐಟಮ್ ಮಾಡುವಾಗಲೂ ಬಿಸಿ ನೀರು ಸೇರಿಸಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ.
ನೋಡಿ ನಾನಿಲ್ಲಿ ಒಂದು ಬಿಸಿ ಕುದೀತಿರುವ ನೀರನ್ನೇ ಹಾಕಿರೋದು. ನಾವು ತಣ್ಣೀರು ಹಾಕಿದರೆ ಟೇಸ್ಟ್ ಚೇಂಜ್ ಆಗ್ತದೆ ಅಂತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಹುಷಾರು, ಅಕ್ಕಿ ಪುಡಿ ಪುಡಿ ಆಗದಾಗೆ ಮಿಕ್ಸ್ ಮಾಡಬೇಕು. ನಾನು ಚೆನ್ನಾಗಿ ತಳ ಹಿಡಿಯೋದಾಗೆ ತಳದಲ್ಲಿ ಏನಾದರೂ ಅಂಟ್ಕೊಂಡಿದ್ರೆ ಬಿಡಿಸ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 2 ವಿಸಿಲ್ ಹೊಡಿಸ್ಬೇಕು. 2 ವಿಸಿಲ್ ಬೇಕಾಗತ್ತೆ. ಆ್ಯಂಡ್ ನಿಮ್ಮ ಅಕ್ಕಿಯ ಮೇಲೆ ಕೂಡ ಡಿಪೆಂಡ್. 2 ವಿಸಿಲ್ ಪ್ರೆಷರ್ ಹೋದ ಮೇಲೆ ನೋಡಿ ಈಗ ತೆಗೆದ್ರೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ಮೊಸರು ಬಜ್ಜಿ ಜೊತೆ ಇದು ಕಾಂಬಿನೇಷನ್ ಚೆನ್ನಾಗಿರ್ತದೆ. ಆದರೆ ನಾವು ಚಳಿಗಾಲ ಆಗಿರೋದ್ರಿಂದ ಮೊಸರು ಬಜ್ಜಿ ಮಾಡಿರಲಿಲ್ಲ. ಮೊಸರು ಇರಲಿಲ್ಲ, ರೀಸನ್ ಅಷ್ಟೇ. ಮಾಡಿರಲಿಲ್ಲ ಅಂದರೆ ಮೊಸರು ಇರಲಿಲ್ಲ, ಅದಕ್ಕೆ ಮಾಡಲಿಲ್ಲ ಅಷ್ಟೇ. ತುಂಬ ಚೆನ್ನಾಗಿರ್ತದೆ ಮೊಸರು ಬಜ್ಜಿ ಜೊತೆ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ತುಂಬ ಚೆನ್ನಾಗಾಗಿದೆ, ಆದರೆ ಮೊಸರು ಬಜ್ಜಿ ಬೇಕಿತ್ತು ಅಂತ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಉದುರಾಗಿದೆ, ಅಂಟಾಗಿಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನೋಡಿ ಬಿಸಿ ಬಿಸಿ ಒಳ್ಳೆ ಹೊಗೆ ಆಡ್ತಾ ಇದೆ. ತಣ್ಣಗಿರುವ ಎನ್ವಿರಾನ್ಮೆಂಟಿಗೆ ಈ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ.